ಕೋರ್ಸ್ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು? ಚೆನ್ನಾಗಿದೆ, ಇಷ್ಟ ಆಯಿತು. ಪ್ರಜ್ವಲ್ ದೇವರಾಜ್ ಅವ್ರದ್ದು ಫೈಟಿಂಗು, ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನಮಗೆ ದೇವರಾಜ್ ಅವ್ರ ಫ್ಯಾನ್ ನಾನು, ಅವ್ರ ಮಗ ನಮ್ಗೆ ತುಂಬ ಇಷ್ಟ ಆಯಿತು, ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್. ದೇವರಾಜ್ ಅವರು ಮಾಡಿರೋದು ಆರ್ಟಿಸ್ಟ್ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಫೈಟ್ ಚೆನ್ನಾಗಿದೆ, ಜೋರಾಗಿದೆ. ಒಬ್ಬ ರಾಕ್ಷಸ, ಒಬ್ಬ ಒಳ್ಳೆಯವನು, ಇಬ್ಬರು ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿದೆ. ಎಕ್ಸ್ಪ್ರೆಷನ್ಸ್ ಆ್ಯಕ್ಟಿಂಗ್ ಇಸ್ ಟು ಗುಡ್. ಲೈಕ್ ಓವರಲ್ಲಿ ಕತೆ ಹೇಗಿದೆ? ಕತೆ ಎರಡನೇ ಪಾರ್ಟ್ ನೋಡಬೇಕು. ಇದು ಮೊದಲನೇ ಬಿಗಿನಿಂಗ್ ಅನಿಸುತ್ತೆ. ಚೆನ್ನಾಗಿದೆ ಮೂವಿ, ಎಂಜಾಯ್ಡ್ ಇಟ್. ಥ್ಯಾಂಕ್ ಯು. ಸರ್ ಸಿನಿಮಾ ಹೇಗಿದೆ ಸರ್? ಚೆನ್ನಾಗಿತ್ತು, ಮೂವಿ ಚೆನ್ನಾಗಿತ್ತು. ಟೈಮ್ ಬೇಸ್ ಸ್ಟೋರಿ, ಮ್ಯೂಸಿಕ್ ಮಾತ್ರ ಸೂಪರ್ ಆಗಿದೆ. ಅಜನೀಶ್ ಲೋಕೇಶ್ ಅವ್ರದ್ದು, ಪ್ರಜ್ವಲ್ ಅಂತೂ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಫಿಲಿಮ್. ಸರ್ ಹೇಗಿದೆ? ಪ್ರಜ್ವಲ್ ಸರ್ ತುಂಬ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಅದು ಹಾರರ್ ಮೂವಿ ಥರ ಇದೆ. ಒಮ್ಮೆ ದೆವ್ವಿನ ಸೀನ್ ಇದೆ, ಅದು ಬಂದು ಒಮ್ಮೆ ಸರ್ ಅಂತ ಬರುತ್ತೆ, ಹೋಗ್ತಾ ಇರುತ್ತೆ, ನೋಡಿ ಫುಲ್ ಹಾರ್ಟ್ ಬೀಟ್ ಆಗುತ್ತೆ. ನಿಮಗೆ ಅಲ್ಲಿ ಕುತ್ಕೊಂಡು ನೋಡೋಕ್ಕೂ ಗುಂಡಿಗೆ ಗಟ್ಟಿಯಾಗಿರಬೇಕು, ಆ ಥರ ಸಿನಿಮಾ ಇದೆ. ಮತ್ತು ಡೈರೆಕ್ಷನ್ ಮತ್ತು ಸೂಪರ್ ಆಗಿದೆ. ಪ್ರಜ್ವಲ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ನೋಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದಾರೆ. ಧನ್ಯವಾದ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ಆಮೇಲೆ ತುಂಬ ಭಯಂಕರವಾಗಿತ್ತು. ಪ್ರಜ್ವಲ್ ದೇವರಾಜ್ ಸೂಪರ್ ಆಗಿದ್ದಾರೆ, ಚೆನ್ನಾಗಿದೆ ಪಿಕ್ಚರು. ರಿಪೀಟ್ ಹಾಕಿ ತಿರ್ಗಿ ರಿಪೀಟ್ ಆಗ್ತಾ ಇದ್ದಾರೆ. ಹೊರಗಡೆ ಚೆನ್ನಾಗಿದೆ. ಸ್ಟೋರಿ ಎಲ್ಲ ಹೇಗಿರುತ್ತೆ? ಬೋರ್ ಅನಿಸಿಲ್ಲ. ಅಂದರೆ ಒಂದು ತಂದೆ ಮಕ್ಕಳು ಒಂದು ಬಾಂಧವ್ಯ ಯಾವ ರೀತಿ ಇದೆ ಅನ್ನೋದು ತುಂಬ ಚೆನ್ನಾಗಿ. ಪ್ರಜ್ವಲ್ ದೇವರಾಜ್ ಸಾರು ಎವರ್ ಗ್ರೀನ್ ಆರ್ಟಿಸ್ಟು. ಅವಾಗ ಹೇಗಿದ್ರು ಇವಾಗ ಹಾಗೇ ಇದ್ದಾರೆ. ನೈಸ್ ಆ್ಯಕ್ಟಿಂಗ್. ಥ್ಯಾಂಕ್ ಯು. ಅಮ್ಮ ಸಿನಿಮಾ ಹೇಗೆ ಅನಿಸ್ತು? ಅಮ್ಮ ಸಿನಿಮಾ ಹೇಗೆ ಅನಿಸ್ತಮ್ಮ? ಸಿನಿಮಾ ಹೇಗೆ ಅನಿಸ್ತು? ಹೀರೋ ಭಾಳ ಚೆನ್ನಾಗಿ ಫೈಟ್ ಮಾಡಿದಾರಪ್ಪ, ಅದೊಂದೇ ತುಂಬ ಹಿಡಿದು, ಯಾರು ಮಾಡಿಲ್ಲ. ಅವಾಗೆ ಗೊತ್ತಾಗೋದು. ವಿತ್ ಡೈರೆಕ್ಟ್ ಇಸ್ ವರ್ತು, ಡೈರೆಕ್ಟ್ ಇಸ್ ಗುಡ್. ಸಕ್ಸಸ್ ಆಫ್ ದಿ ಪೂರ್ಣ ಪಿಕ್ಚರ್ ಡೈರೆಕ್ಷನ್. ಸಾಕತ್ತಾಗಿದೆ, ಹಾರರ್ ಆಗಿದೆ, ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಮೂವಿ ಇಂಟ್ರೆಸ್ಟ್ ಇದೆ, ನೋಡ್ಬೋದು. ಪಕ್ಕ ಚೆನ್ನಾಗಿದೆ, ಒಳ್ಳೆ ಸ್ಟೋರಿ. ಮತ್ತೆ ಸಕ್ಕತ್ತಾಗಿದೆ. ಎಲ್ಲ ಬಂದು ನೋಡಿ. ಚೆನ್ನಾಗಿದೆ, ಸಸ್ಪೆನ್ಸ್ ಜಾಸ್ತಿ ಇದೆ ಸಸ್ಪೆನ್ಸ್. ಕನ್ನಡದಲ್ಲಿ ಒಳ್ಳೆ ಫಿಲಮ್ ಬಂದಿದೆ. ಸರಿ, ಥ್ಯಾಂಕ್ ಯು.